Today, discussion about depression. What is the depression? The depression means the unipolar designation indicates that the depression does not alter between the two mood states. ಅಂದರೆ ಎರಡು ವಿಭಿನ್ನವಾದಂತಹ ಭಾವನೆಗಳನ್ನು ಹೊಂದಿರತಕ್ಕಂಥ ಸ್ಟೇಟ್ಸ್ ಅಥವಾ ಹಂತಗಳಂತ ಏನು ಕರಿತೀವಲ್ಲ, ಇದರ ಒಂದು ಸ್ಥಿತಿಯನ್ನು ನಾವು ಡಿಪ್ರೆಷನ್ ಅಂತ ಕರಿತೀವಿ. ಡಿಪ್ರೆಷನ್ ಈಸ್ ಎ ಕಾಮನ್ ಆ್ಯಂಡ್ ಸೀರಿಯಸ್ ಮೆಡಿಕಲ್ ಇಲ್ನೆಸ್. ಇದು ಸಹಜವಾದಂತಹ ಹಾಗೂ ತುಂಬ ಡೇಂಜರಸ್ ಅಥವಾ ಸೀರಿಯಸ್ ಆದಂಥ ಒಂದು ವೈದ್ಯಕೀಯವಾದಂಥ ಒಂದು ಕಾಯಿಲೆ ಆಗಿದೆ. ದಟ್ ನೆಗೆಟಿವ್ಲಿ ಎಫೆಕ್ಟ್ಸ್ ಹೌ ಯು ಫೀಲ್, ದ ವೇ ಆಫ್ ಥಿಂಕ್ ಆ್ಯಂಡ್ ಹೌ ಯು ಆ್ಯಕ್ಟ್. ಅಂದರೆ ನಿನ್ನ ಭಾವನೆಗಳು, ಹೌ ಯು ಫೀಲ್, ನೀನು ಯಾವುದೋ ಒಂದು ಘಟನೆಯನ್ನು ಅಥವಾ ಸನ್ನಿವೇಶವನ್ನು ನೀನು ಹೇಗೆ ಫೀಲ್ ಆಗ್ತೀಯ, ಹಾಗೂ ದ ವೇ ಆಫ್ ಯು ಥಿಂಕ್ ಅಂದರೆ ಯಾವುದೋ ಒಂದು ವಸ್ತು ವಿಷಯದ ಬಗ್ಗೆ ನಿನ್ನ ಆಲೋಚನೆ ಹೇಗೆ ಇರುತ್ತದೆ, ಹಾಗೂ ಹೌ ಯು ಆ್ಯಕ್ಟ್ ಅಂದರೆ ಆ ಒಂದು ಭಾವನೆಗಳಿಗೆ ಅಥವಾ ಆಲೋಚನೆಗಳಿಗೆ ನಿನ್ನ ಆ್ಯಕ್ಟ್ ಅಥವಾ ನಿನ್ನ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಈ ಮೂರು ಅಂಶಗಳು ಯಾವುದು, ಹೌ ಯು ಫೀಲ್, ವೇ ಯು ಥಿಂಕ್ ಆ್ಯಂಡ್ ಹೌ ಯು ಆ್ಯಕ್ಟ್, ಇದನ್ನು ನೆಗೆಟಿವ್ ಎಫೆಕ್ಟಲ್ಲಿ ನೋಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದಕ್ಕೆ ನಾವು ಡಿಪ್ರೆಷನ್ಸ್ ಅಂತ ಕರಿತೀವಿ. ಫಾರ್ಚುನೇಟ್ಲಿ ಇಟ್ ಈಸ್ ಆಲ್ಸೋ ಟ್ರೀಟಬಲ್. ಅಂದರೆ ಇದನ್ನು ಪರೀಕ್ಷೆ ಅಥವಾ ಏನು ಮಾಡೋದು ಅದನ್ನು ಗುಣಪಡಿಸ್ಬೋದು. ಡಿಪ್ರೆಷನ್ ಕಾಸಸ್ ಫೀಲಿಂಗ್ಸ್ ಆಫ್ ಸ್ಯಾಡ್ನೆಸ್. ಅಂದರೆ ಈ ಒಂದು ಡಿಪ್ರೆಷನ್ಗೆ ಕಾರಣಗಳೇನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ನಿರಾಶಾದಾಯಕವಾದಂತಹ ಭಾವನೆಗಳು, ಆರ್ ಎ ಲಾಸ್ ಆಫ್ ಇಂಟ್ರೆಸ್ಟ್ ಇನ್ ಆ್ಯಕ್ಟಿವಿಟೀಸ್ ಯು ಒನ್ಸ್ ಎಂಜಾಯ್ಡ್. ಅಂದರೆ ನಮ್ಗೆ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೇ ಸನ್ನಿವೇಶ ಕೆಲಸವನ್ನು ವಿಷಯವನ್ನು ತಗೊಂಡ್ರೂ ನಾವು ಅದನ್ನು ಏನು ಮಾಡೋದು, ಅದಕ್ಕೆ ನಿರಾಸಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಇಲ್ಲಿ ಕಾಣ್ತೀವಿ. ಇಂಟ್ರೆಸ್ಟ್ ಇನ್ ಆ್ಯಕ್ಟಿವ್ಸ್ ಯು ಒನ್ಸ್ ಎಂಜಾಯ್ಡ್. ಇಟ್ ಕ್ಯಾನ್ ಲೀಡ್ ಟು ಎ ವೆರೈಟಿ ಆಫ್ ಎಮೋಷ್ನಲ್ ಆ್ಯಂಡ್ ಫಿಸಿಕಲ್ ಪ್ರಾಬ್ಲಮ್ಸ್. ನಾವು ವೆರೈಟಿ ಆದಂಥ ಎಮೋಷ್ನಲ್ ಮತ್ತು ಫಿಸಿಕಲ್ ಪ್ರಾಬ್ಲಮ್ಸ್ನ ನಾವು ಕಾಣ್ತೀವಿ. ಆ್ಯಂಡ್ ಕ್ಯಾನ್ ಡಿಕ್ರೀಸ್ ಯುವರ್ ಎಬಿಲಿಟಿ ಟು ಫಂಕ್ಷನ್ ಅಟ್ ವರ್ಕ್ ಆ್ಯಂಡ್ ಅಟ್ ಹೋಮ್. ಕೆಲಸ ಮಾಡುವಂಥ ಸನ್ನಿವೇಶಗಳಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಹಾಗೂ ಮನೆಯಲ್ಲಿ ಅಥವಾ ಹೋಮಲ್ಲಿ ಏನಾಗಿರುತ್ತೆ, ನಾವು ನಮ್ಮ ಎಬಿಲಿಟೀಸ್ ನಾವು ಏನು ಮಾಡ್ತೀವಿ, ಕಡಿಮೆ ಮಾಡ್ಕೊಳ್ತೀವಿ. ಯಾವಾಗ ವ್ಯಕ್ತಿ ಉದ್ವೇಗಕ್ಕೊಳಗಾಗ್ತಾ ಹೋಗ್ತಾನೋ, ಉದ್ವಿಗ್ನತೆಯನ್ನು ಕಾಣ್ತಾ ಹೋಗ್ತಾನೋ, ಆಗ ಆತನಲ್ಲಿರ್ತಕ್ಕಂಥ ಆಸಕ್ತಿಕರವಾದಂಥ ಅಂಶಗಳು ನಿರಾಸಕ್ತವಾಗಿರೋದನ್ನು ನಾವು ಕಾಣ್ತೀವಿ. ಸೊ ಅದು ಕೆಲಸದ ಕಾರ್ಯವೈಖರಿಯಲ್ಲಿ ಆಗಿರ್ಬೋದು ಅಥವಾ ಮನೆಯ ಕುಟುಂಬದ ಸದಸ್ಯರ ಜೊತೆ ಆಗಿರ್ಬೋದು. ಡಿಪ್ರೆಷನ್ ಸಿಂಪ್ಟಮ್ಸ್ ಕ್ಯಾನ್ ವೇರಿ ಫ್ರಮ್ ಮೈಲ್ಡ್ ಟು ಸಿವಿಯರ್ ಆ್ಯಂಡ್ ಕ್ಯಾನ್ ಇನ್ಕ್ಲೂಡ್. ಡಿಪ್ರೆಷನ್ನ ಒಂದು ಸಿಂಪ್ಟಮ್ಸ್ ಏನಿದೆಯಲ್ಲ, ಈ ಸಿಂಪ್ಟಮ್ಸ್ ಕ್ಯಾನ್ ವೇರಿ ಫ್ರಮ್ ಮೈಲ್ಡ್ ಟು ಸಿವಿಯರ್. ಅಂದರೆ ಒಬ್ಬರಲ್ಲಿ ಒಂದೊಂದು ಥರ, ಒಬ್ಬರಲ್ಲಿ ಮೈಲ್ಡ್ ಲೆವೆಲಲ್ಲಿದ್ದರೆ ಇನ್ನೊಂದರಲ್ಲಿ ಸಿವಿಯರ್ ಲೆವೆಲಲ್ಲಿರುತ್ತೆ. ಅಂದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯನ್ನು ಕಾಣ್ತೀವಿ. ಫೀಲಿಂಗ್ ಸ್ಯಾಡ್ ಆರ್ ಹ್ಯಾವಿಂಗ್ ಎ ಡಿಪ್ರೆಸ್ಡ್ ಮೂಡ್. ಫೀಲಿಂಗ್ ಸ್ಯಾಡ್ ಆರ್ ಹ್ಯಾವಿಂಗ್ ಎ ಡಿಪ್ರೆಸ್ಡ್ ಮೂಡ್ ಅಂದರೆ ಯಾವಾಗಲೂ ನಿರಾಸಕ್ತಿಯಿಂದ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ಕಾಣ್ತೀವಿ. ಸೆಕೆಂಡ್ ಒನ್, ಲಾಸ್ ಆಫ್ ಇಂಟ್ರೆಸ್ಟ್ ಆರ್ ಪ್ಲೆಸ್ಯೂರ್ ಇನ್ ಆ್ಯಕ್ಟಿವಿಟಿ ಒನ್ಸ್ ಎಂಜಾಯ್ಡ್. ಲಾಸ್ ಆಫ್ ಇಂಟ್ರೆಸ್ಟ್ ಅಂದರೆ ಅದು ಆಸಕ್ತಿನೇ ಇರೋದಿಲ್ಲ, ಎಲ್ಲದರಲ್ಲೂ ನಿರಾಸಕ್ತಿಯನ್ನು ಕಾಣ್ತಕ್ಕಂಥದ್ದು. ಆ್ಯಕ್ಟಿವಿಟೀಸಲ್ಲಿ ಅಷ್ಟೇ, ಒಂದು ಸಾರಿ ಅದನ್ನು ನಾವು ನೋಡಿದಾಗಲೇ ಮತ್ತೆ ಅದ್ರ ಬಗ್ಗೆ ನಾವು ಅದನ್ನ ಎಂಜಾಯ್ ಮಾಡದೇ ಇರ್ತಕ್ಕಂಥದ್ದು. ಚೇಂಜಸ್ ಇನ್ ಎಪಿಟೇಟ್, ವೆಯ್ಟ್ ಲಾಸ್ ಆರ್ ಗೈನ್ ಅನ್ರಿಲೇಟೆಡ್ ಟು ಡಯಟಿಂಗ್. ದೇಹದ ತೂಕ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಗೈನ್ ಅನ್ರಿಲೇಟೆಡ್ ಟು ಡಯಟ್ಸ್ ಅಂದರೆ ಯಾವುದೋ ನಿರಾಸಕ್ತಿಯಿಂದ ಏನು ಮಾಡೋದು, ಊಟ ತಿಂದೇ ಇರ್ತಕ್ಕಂಥದ್ದು ಅಥವಾ ಆ್ಯಕ್ಟಿವಿಟಿ ಇಲ್ಲದೆ ಇರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಡಯಟ್ನ ಮಾಡೋದ್ರಿಂದ ಇದೊಂದು
ವೆಯ್ಟ್ ಲಾಸ್ ಆಗೋದನ್ನು ನಾವು ಕಾಣ್ತೀವಿ. ಟ್ರಬಲ್ ಸ್ಲೀಪಿಂಗ್ ಆರ್ ಸ್ಲೀಪಿಂಗ್ ಟೂ ಮಚ್ ಅಂದರೆ ನಿರಂತರವಾಗಿ ಮಲಗ್ತಕ್ಕಂಥದ್ದು, ದೀರ್ಘಕಾಲಿಕವಾಗಿ ಯಾವಾಗಲೂ ಮಲಗೋದು, ಬೇಜಾರು ಅಂತ. ಇಲ್ಲ ಅಂದರೆ ಟ್ರಬಲ್ ಸ್ಲೀಪಿಂಗ್, ನಿದ್ದೆನೇ ಬರೋದಿಲ್ಲ, ಎದ್ದು ಕೂತ್ಕೊಂಡಿರೋದು. ಸೊ ಇದು ಒಂದು ಅವರ ಮಾನಸಿಕ ಸ್ಥಿತಿಯ ಮೇಲೆ ಅಥವಾ ಒಂದು ಅವರ ಉದ್ವಿಗ್ನ ಸ್ಥಿತಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಲಾಸ್ ಆಫ್ ಎನರ್ಜಿ ಅಂದರೆ ಅದನ್ನು ನಾವು ಯಾವಾಗಲೂ ಉದ್ವೇಗಕ್ಕೊಳಗಾಗ್ತಾ ಹೋಗ್ತೀವಿ, ಡಿಪ್ರೆಷನ್ ಇರ್ತೀವಿ, ಆಗೇನಾಗುತ್ತೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಶಕ್ತಿ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಆರ್ ಇನ್ಕ್ರೀಸ್ಡ್ ಫಿಟ್ಟಿಂಗ್, ಆಯಾಸ ಅಂತಕ್ಕಂಥದ್ದು ಹೆಚ್ಚಾಗೋದನ್ನು ಕಾಣ್ತೀವಿ. ಇನ್ಕ್ರೀಸ್ ಇನ್ ಪರ್ಪಸ್ಲೆಸ್ ಫಿಸಿಕಲಿ ಆ್ಯಕ್ಟಿವಿಟಿ, ನಾವು ಯಾವಾಗ ದೀರ್ಘಕಾಲಿಕವಾಗಿ ಉದ್ವಿಗ್ನದೊಳಗಾಗಿರ್ತೀವೋ ಹಾಗೆ ಮಾಡ್ತೀವಿ, ನಾವು ನಮ್ಮ ದೈಹಿಕ ಚಟುವಟಿಕೆಗಳನ್ನು ನಿಧಾನಿಸ್ತಾ ಹೋಗ್ತೀವಿ. ಯಾವಾಗ ಅದು ಇದಾಗುತ್ತೋ ನಮಗೆ ಅವರಲ್ಲಿ ಇನ್ಎಬಿಲಿಟಿ ಟು ಸಿಟ್ ಸ್ಟಿಲ್ ಅಂದರೆ ಒಂದು ಕಡೆ ಕುತ್ಕೊಳ್ಳಿಕ್ಕಾಗಲ್ಲ. ಫೇಸಿಂಗ್ ಹ್ಯಾಂಡ್ ರಿಂಗಿಂಗ್, ಯಾವಾಗಲೂ ಉಗುರು ಕಚ್ಚತಕ್ಕಂಥದ್ದು ಅಥವಾ ಯಾವಾಗಲೂ ತಲೆ ತಗ್ಸ್ತಕ್ಕಂಥದ್ದು. ಆರ್ ಸ್ಲೋಡ್ ಮೂಮೆಂಟ್ಸ್ ಆರ್ ಸ್ಪೀಚ್, ನಮ್ಮ ಆ ಒಂದು ಮಾತಿನ ಸ್ಥಿತಿ ಏನಾಗಿರುತ್ತೆ ತುಂಬ ನಿಧಾನವಾಗಿ ಮಾತಾಡೋದನ್ನು ಕಾಣ್ತೀವಿ. ಅದರಲ್ಲಿ ಯಾವುದೇ ರೀತಿಯ ಎಕ್ಸಾಗರೇಷನ್ಸ್ ಆಗ್ಬೋದು, ಖುಷಿ ಅಂತಕ್ಕಂಥದ್ದನ್ನು ನಾವು ಕಾಣಲಿಕ್ಕಾಗಲ್ಲ. ದೀಸ್ ಆ್ಯಕ್ಷನ್ಸ್ ಮಸ್ಟ್ ಬಿ ಸಿವಿಯರ್ ಎನಫ್ ಟು ಬಿ ಅಬ್ಸರ್ವಬಲ್ ಬೈ ಅದರ್ಸ್, ಬೇರೆಯವ್ರಿಗೆ ಲೆಕ್ಕ ಹಾಕೊಂಡಾಗ ಸಿವಿಯರ್ಗೂ ಮತ್ತು ಬೇರೆಯವ್ರಿಗೆ ಏನಾಗಿರುತ್ತೆ ಇದನ್ನು ನಾವು ಡಿಫ್ರೆನ್ಸ್ನ ಕಾಣ್ತೀವಿ. ಫೀಲಿಂಗ್ ವರ್ತ್ಲೆಸ್ ಆರ್ ಗಿಲ್ಟಿ, ಯಾವಾಗಲೂ ನಾವು ಗಿಲ್ಟಿ ಥರ, ಅವ್ರ ಕಂಡ್ರಾಗಲ್ಲ ಇವ್ರ ಕಂಡ್ರಾಗಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಥವಾ ನನ್ನ ಕೈಯಲ್ಲಿ ನನಗಿದೇನು ಇಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸೋದು. ಡಿಫಿಕಲ್ಟಿ ಥಿಂಕಿಂಗ್, ಕಾನ್ಸಂಟ್ರೇಟಿಂಗ್ ಆರ್ ಮೇಕಿಂಗ್ ಡಿಸ್ಕಷನ್, ತುಂಬ ಆಲೋಚನೆ ಮಾಡೋಕ್ಕೆ ಸ್ಥಿತಿ ಇರೋದಿಲ್ಲ, ತುಂಬ ಕಠಿಣ ಸ್ಥಿತಿ. ಆಮೇಲೆ ಕಾನ್ಸಂಟ್ರೇಟಿಂಗ್ ಆರ್ ಮೇಕಿಂಗ್ ಡಿಸ್ಕಷನ್, ಯಾವುದೇ ತೀರ್ಮಾನ ಕೈಗೊಳ್ಳಬೇಕಾದ್ರೂ ಅದು ನನಗೆ ಗೊತ್ತಿಲ್ಲ ಅಥವಾ ಆಗಲ್ಲ, ನನಗದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳೋದು. ಥಾಟ್ಸ್ ಆಫ್ ಡೆತ್ ಆರ್ ಸೂಸೈಡ್, ಯಾವಾಗ ಈ ರೀತಿಯ ದೀರ್ಘಕಾಲಿಕವಾದಂಥ ಸ್ಥಿತಿಯನ್ನು ಕಾಣ್ತಾ ಹೋಗ್ತೀವಿ ಇಂಥ ಸಿಂಪ್ಟಮ್ಸ್ನ, ಆಗ ಆಲೋಚನೆ ಏನಾಗುತ್ತೆ, ಸಾಯಬೇಕು ಅಥವಾ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸಿಂಪ್ಟಮ್ಸ್ ಮಸ್ಟ್ ಲಾಸ್ಟ್ ಅಟ್ ಲೀಸ್ಟ್ 2 weeks and must represent a change in your previous level of functioning for a diagnosis of depression. ಸಿಂಪ್ಟಮ್ಸ್ ಕಂಡಂಥ ಲಾಸ್ಟ್ ಲೀಸ್ಟ್ 2 weeks, 2 ವಾರಗಳಿಗೆ ಮುಂಚೆ ಏನಾಗುತ್ತೆ, ದ ಮಸ್ಟ್ ರೆಪ್ರೆಸೆಂಟ್ ಎ ಚೇಂಜ್ ಇನ್ ಅವರ್ ಪ್ರೀವಿಯಸ್ ಲೆವೆಲ್, ಇಂದಿನ ಸ್ಥಿತಿಯನ್ನು ನಾವು ಬದಲಾವಣೆ ಕಾಣ್ತೀವಿ ಫಾರ್ ಎ ಡಯಾಗ್ನೋಸಿಸ್ ಆಫ್ ಡಿಪ್ರೆಷನ್ನಲ್ಲಿ. ಹಾಗಾಗಿ ಡಿಪ್ರೆಷನ್ ಎಫೆಕ್ಟ್ಸ್ ಆ್ಯನ್ ಎಸ್ಟಿಮೇಟೆಡ್ 1 in 15 adults, ಅಂದರೆ 15 ಅಡಲ್ಟ್ಸಲ್ಲಿ 6.7% ಆಫ್ ದ ಡಿಪ್ರೆಷನ್ ಎಫೆಕ್ಟ್ನ ನಾವು ಕಾಣ್ತೀವಿ ಅಡಲ್ಟ್ಸಲ್ಲಿ ಇನ್ ಎನಿ ಗಿವನ್ ಇಯರ್. ಆ್ಯಂಡ್ 1 in 6 people, 16.6 will experience depression at some time in their life. ಅವರ ತನ್ನ ಜೀವನದ ಸ್ಥಿತಿಯಲ್ಲಿ ಒಂದಲ್ಲ ಒಂದು ಸಾರಿ ಏನಾಗಿರ್ತಾರೆ, ಆ ಒಂದು ಡಿಪ್ರೆಷನ್ ಎಕ್ಸ್ಪ್ರೆಷನ್ ಅವರು ಕಾಣ್ತಾರೆ. ಅದು 16.6%. ಡಿಪ್ರೆಷನ್ ಕ್ಯಾನ್ ಅಕರ್ ಅಟ್ ಎನಿ ಟೈಮ್ ಬಟ್ ಆನ್ ಆವರೇಜ್ ಫಸ್ಟ್ ಅಪಿಯರ್ಸ್. Depression can occur at any time, but on average first appears during the last teens to mid 20s. ಅಂದರೆ 20 ವರ್ಷದ ನಂತರ women are more likely than men to experience depression. Some studies show that 1/3 of women will experience a major depressive episode in their lifetime. ಕೆಲವು ಅಧ್ಯಯನಗಳನ್ನು ನೋಡಿದಾಗ 1/3 ಆಫ್ ವುಮೆನ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಮೇಜರ್ ಡಿಪ್ರೆಸಿವ್ ಎಪಿಸೋಡ್ ಇನ್ ದೇರ್ ಲೈಫ್ ಟೈಮಲ್ಲಿ, ಅವರ ಜೀವನ ಸ್ಥಿತಿಯಲ್ಲಿ ಅಷ್ಟು ರೀತಿಯ ಒಂದು ಇದನ್ನು ಅವರು ಕಾಣ್ತಾರೆ. ದೇರ್ ಈಸ್ ಎ ಹೈ ಡಿಗ್ರಿ ಆಫ್ ಇರಿಟಬಿಲಿಟಿ, ಅಪ್ರಾಕ್ಸಿಮೇಟ್ಲಿ 40%, ವೆನ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದರೆ ಪೇರೆಂಟ್ಸ್ ಆಗಿರ್ಬೋದು, ಚಿಲ್ಡ್ರನ್ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಹ್ಯಾವ್ ಡಿಪ್ರೆಷನ್. ಡಿಪ್ರೆಷನ್ ಈಸ್ ಡಿಫ್ರೆಂಟ್ ಫ್ರಮ್ ಸ್ಯಾಡ್ನೆಸ್ ಆ್ಯಂಡ್ ಗ್ರೀಫ್ ಬಿರೇವ್ಮೆಂಟ್. ಡಿಪ್ರೆಷನ್ ಅಂತಕ್ಕಂಥದ್ದು
ಆ ಸ್ಯಾಡ್ನೆಸ್ ಅಥವಾ ಎಂಬಿರಾಯ್ಮೆಂಟ್ ಇದೆಯಲ್ಲ ಅದಕ್ಕೆ ಡಿಫ್ರೆಂಟ್ ಆಗಿರೋದನ್ನು ನಾವು ಕಾಣ್ತೀವಿ. ದ ಡೆತ್ ಆಫ್ ಎ ಲವ್ ಒನ್, ಲಾಸ್ ಆಫ್ ಎ ಜಾಬ್. ಅಂದರೆ ಯಾರ ಒಬ್ಬರು ಸಾವನ್ನು ಅರ್ಪಿರ್ತಾರೋ ಅವರ ಸಂಬಂಧಿಕರು, ಅದು ಜೊತೆಗೆ ಅವರು ತನ್ನ ಕೆಲಸವನ್ನು ಕಳ್ಕೊಂಡಾಗ ಆಗ್ತಕ್ಕಂಥ ಒಂದು ಸ್ಥಿತಿ. ಆ್ಯಂಡ್ ಎಂಡಿಂಗ್ ಆಫ್ ಎ ರಿಲೇಷನ್ಶಿಪ್ ಆರ್ ಡಿಫಿಕಲ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಎ ಪರ್ಸನ್ ಟು ಎಂಡ್ಯೂರ್. It is normal for feelings of sadness or grief to develop in response to such situations. It is normal for feelings. ಅಂದರೆ ಈ ಒಂದು ಭಾವನೆಗಳು ಸಹಜವಾಗಿರೋದನ್ನು ಕಾಣ್ತೀವಿ. ಫಾರ್ ಸ್ಯಾಡ್ನೆಸ್ ಆರ್ grief to develop in response to such situation. Those experiencing loss often might describe themselves as being depressed. But being sad is not the same as having depression. The grieving process is natural and unique to each individual and shares some of the same features of depression. Both grief and depression may involve intense sadness and withdrawal from usual activities. They are also different in important ways. In grief, painful feelings come in waves. ನಮಗೆ ತುಂಬ ನೋವನ್ನು ಉಂಟು ಮಾಡ್ತಕ್ಕಂಥ ಭಾವನೆಗಳು ಆಗಾಗಲೇ ನಮ್ಮ ಮನಸ್ಸಿಗೆ ಬರ್ತಾ ಇರೋದ್ರೆ, ಆಫನ್ ಇಂಟ್ರಿಮಿಕ್ಸ್ಡ್ ವಿತ್ ಪಾಸಿಟಿವ್ ಮೆಮೊರೀಸ್ ಆಫ್ ಎ ಡಿಕೇಡ್ಸ್. ನಮಗೆ ಧನಾತ್ಮಕವಾದಂಥ ಒಂದು ಸ್ಮೃತಿ ಅಥವಾ ಏನೋ ಭಾವನೆಗಳು ಏನಾಗಿರುತ್ತೆ ನಮ್ಮಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇನ್ ಮೇಜರ್ ಡಿಪ್ರೆಷನ್, ಮೂಡ್ ಆ್ಯಂಡ್ ಆರ್ ಇಂಟ್ರೆಸ್ಟ್ ಆರ್ ಡಿಕ್ರೀಸ್ಡ್ ಫಾರ್ ಮೋಸ್ಟ್ ಆಫ್ 2 weeks. ಇದು 2 ವಾರಗಳವರೆಗೆ ಇರೋದನ್ನು ಕಾಣ್ತೀವಿ ಮೇಜರ್ ಡಿಪ್ರೆಷನ್ ಅಂತಕ್ಕಂಥದ್ದು. ಇನ್ ಗ್ರೀಫ್, ಸೆಲ್ಫ್ ಎಸ್ಟೀಮ್ ಈಸ್ ಯೂಶುವಲಿ ಮೇಂಟೈನ್. ನಮ್ಮಲ್ಲಿ ಸೆಲ್ಫ್ ಎಸ್ಟೀಮ್ನ ತುಂಬ ನಾವು ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ ಮೇಜರ್ ಡಿಪ್ರೆಷನ್, ಫೀಲಿಂಗ್ಸ್ ಆಫ್ ವರ್ತ್ಲೆಸ್ನೆಸ್ ಆ್ಯಂಡ್ ಸೆಲ್ಫ್ ಲೋಟಿಂಗ್ are common. In grief, thoughts of death may surface when thinking of or fantasizing about joining the deceased loved one. The major depression thoughts are focused on ending one's life due to feeling worthless and underserving of living or being unable to cope with the pain of depression. ಈ ಮೇಜರ್ ಡಿಪ್ರೆಷನ್ ಅಂತಕ್ಕಂಥ ಏನಾಗುತ್ತಂದರೆ ನಮ್ಮ ಭಾವನೆಗಳನ್ನು ಫೋಕಸ್ ಮಾಡೋದ್ರ ಮೇಲೆ ಎಂಡಿಂಗ್ ಒನ್ ಲೈಫ್ ಡ್ಯೂ ಟು ದ ಫೀಲಿಂಗ್ ವರ್ತ್ಲೆಸ್. ಅಂದರೆ ಆ ವರ್ತ್ಲೆಸ್ ಭಾವನೆಗಳನ್ನು ನಾವು ಕಾಣೋದು, ಅಥವಾ ಅಂಡರ್ ಸರ್ವಿಂಗ್ ಆಫ್ ಲಿವಿಂಗ್ ಆರ್ ಬೀಯಿಂಗ್ ಏಬಲ್ ಟು ಕೋಪ್ ವಿತ್ ದ ಪೇಯ್ನ್ ಆಫ್ ಡಿಪ್ರೆಷನ್. ಆ ಉದ್ವೇಗದ ಸ್ಥಿತಿಯ ನೋವನ್ನು ನಾವು ಅನುಭವಿಸ್ಬೇಕಾಗುತ್ತೆ. Thank you.